प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे. ಗಣಿತ ಕಾರ್ಯದರ್ಶಿಗಳು ಶ್ರೀಯುತ ನಟರಾಜ್ ಅವರು ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಹಿರಿಯರು ಆದಂತಹ ಶ್ರೀ ಎಂ ಡಿ ಕಿಣಿಯವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಕನ್ನಡರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ನಮ್ಮ ಕೋರಿಕೆಯ ಮೇಲೆ ಆಗಮಿಸಿರುವ ನಮ್ಮ DIG ಶ್ರೀ ರಾಜೇಂದ್ರ ಪ್ರಸಾದ್ ಅವ್ರಿಗೂ ಕೂಡ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ಹಾಗೆ ನಮ್ಮ ನಿವೃತ್ತ ಜಡ್ಜ್ ಹಿರಿಯರಾದಂಥ ಶ್ರೀ ಚಂದ್ರಶೇಖರ್ ಅವ್ರಿಗೂ ಕೂಡ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಲಕ್ಕಿಮಾರ್ ಅವರಿಗೂ ಕೂಡ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಹಿರಿಯರು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದಂಥ ಶ್ರೀ ಕೆಂಪೇಗೌಡ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘದ ಅನೇಕ ನಿರ್ದೇಶಕರು ಸದಸ್ಯರು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಮತ್ತು ನಮ್ಮ ಸ್ನೇಹಿತರು ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಪತ್ರಕರ್ತರು ಮಾಧ್ಯಮ ಬಂಧುಗಳು ಬರ್ತಾರೆ ಇನ್ನು ಸ್ವಲ್ಪ ಸಮಯದಲ್ಲೇ. ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಭಾಳ 2 ವರ್ಷ ಹಿಂದೆಯಿಂದ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದರೂ ಕೂಡ ಅದು ಇಷ್ಟು ಯಶಸ್ವಿಯಾಗಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಭಾಳ ದಿನ ನಮ್ಮ ಸಂಘದ ಸಭೆಯಲ್ಲಿ ನಾವು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ಈಗ ಪ್ರೈವೇಟ್ ಸೈಟ್ಗಳಲ್ಲಿ ಪಾಪ ಆಟ ಆಡ್ತಾ ಇದೆ. ಮಾಲೀಕರು ಬಂದು ಮನೆ ಕಟ್ಕೊಂಡ ಮೇಲೆ ಎಲ್ಲಿ ಆಟ ಆಡ್ತಾರೆ, ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಭಾಳ ಯೋಚನೆ ಮಾಡ್ತಾ ಇದ್ವಿ. ಅದು ಈಗ ಕೂಡಿ ಬಂದಿದೆ. ಈ ಒಂದು ಕಾಮಗಾರಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಯಡಗೂರು H. ವಿಶ್ವನಾಥ್ ಅವರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ 5 ಲಕ್ಷ ರೂಪಾಯಿಗಳನ್ನು ಹಾಕಿ ಇದನ್ನು ಪ್ರಾರಂಭವಾಗಿದ್ದಾರೆ. ಈಗ ಕೇವಲ ಒಂದು 15% ಕೆಲಸ ಆಗಿದೆ ಅಷ್ಟೇ. ಯಾಕೆ ನಮ್ಮ ಕ್ರೀಡಾಪಟುಗಳಿಗೆ ಅನುಕೂಲ ಆಗಲಿ, ಅವರೆಲ್ಲ ಸ್ಟಾರ್ಟ್ ಮಾಡಲಿ ಆಟ ಆಡೋದನ್ನ ಅಂತೇಳಿ ಅರ್ಜೆಂಟಾಗಿ ಮಾಡ್ತಾ ಇದ್ದೇವೆ. ಆಮೇಲೆ ಗ್ರ್ಯಾಂಡಾಗಿ ಒಂದ್ಸರಿ ಮಾಡೋಣ. ಇನ್ನೂ ಬೇಕಾದ ಕೆಲಸ ಇದೆ. ಇಲ್ಲಿಂದ ಕುಂತ್ಕೊಳ್ಳೋಕ್ಕೆ ಬೆಂಚ್ಗಳು ಬರಬೇಕು, ಮತ್ತು ಒಂದು ಶೌಚಾಲಯ ಬರ್ತಾ ಇದೆ ನಿಮಗೋಸ್ಕರ. ಅದು ಸಾರ್ವಜನಿಕರಿಗಲ್ಲ, ಅದು ನೀವೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಮುಂದೆ. ಮತ್ತು ಒಂದು RO ಪ್ಲಾಂಟು ಸುತ್ತ ಕುಡಿಯುವ ನೀರ ಘಟಕ ಆ ಮೂಲೆಯಿಂದ ಬರ್ತದೆ. ಮತ್ತು ಬೆಂಚ್ಗಳು ಮತ್ತು ಇಲ್ಲಿ ಬಾಲ್ ಹೊರಗಡೆ ಹೋಗ್ದಾಗೆ ಅಲ್ಲಿ ಒಂದು ನೆಟ್ಟು ಶಾಶ್ವತವಾಗಿ ಈಗ ನಾವೇನು ಫೆನ್ಸಿಂಗ್ ಮಾಡಿದ್ದೀವಿ ಆ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಪ್ರಯತ್ನ ಮಾಡ್ತೀವಿ. ಮತ್ತು ನಿಮಗೆ ಇನ್ನೇನೇನು ಅನುಕೂಲತೆ ಬೇಕು ನಮ್ಮ ಅಸೋಸಿಯೇಷನ್ ಗಮನಕ್ಕೆ ದಯಮಾಡಿ ತೊಗೊಂಡು ಬನ್ನಿ. ಸಣ್ಣ ಪುಟ್ಟ ಕೆಲಸಗಳು ನಿಮ್ಮ ಕೈಲಿ ಆಗುವಂಥದ್ದು ಇರುತ್ತೆ, ಅದು ನೀವೇ ಮಾಡ್ಕೊಂಡ್ಬಿಡಿ. ಮೇಜರ್ ಏನಾದ್ರು ವರ್ಕ್ಸ್ ಇದೆ ನಮ್ಮ ಗಮನಕ್ಕೆ ತನ್ನಿ, ನಾವು ಖಂಡಿತ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ. ತಮ್ಮ ಸಹಕಾರದಿಂದ ಮಾಡುವಂಥದ್ದು, ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ನಮ್ಮ ಅಸೋಸಿಯೇಷನ್ ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡು ಎಲ್ಲ ಕಾಮಗಾರಿಗಳನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಈಗ ಸ್ವಲ್ಪ ದಿನಗಳ ಹಿಂದೆ ಈ ಪ್ರದೇಶ ಒಳ್ಳೆ ಕಾಡಾಗಿತ್ತು, ನಿಮ್ಮೆಲ್ಲರಿಗೂ ಗೊತ್ತಿದೆ, ನೋಡ್ತಾ ಇದ್ರಿ. ಆದರೆ ಇವತ್ತು ನಮ್ಮ ಕಣ್ಣೆದುರಿಗೆ ಒಂದು ಸುಂದರವಾದ ಕ್ರೀಡಾಂಗಣ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮ ನಟರಾಜ್ ಸರ್ ಅವರ ಪರಿಶ್ರಮದ ಫಲ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಮುಂದೇನು ಸಹ ಎಲ್ಲರಿಗೂ ನಮಸ್ಕಾರ. ಶ್ರೀಯುತ P. ರಾಜೇಂದ್ರ ಪ್ರಸಾದ್ ಅವರ
ಕಿರು ಪರಿಚಯನ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರೋದು ಸುದೈವ ಅಂತ ನಾನಾದರೂ ಭಾವಿಸ್ತೀನಿ. ಇವರು ಶ್ರೀಯುತರು 1960ರಲ್ಲಿ ಜನಿಸಿ ಕೋಲಾರ ಜಿಲ್ಲೆಯಲ್ಲಿ ಜನಿಸಿದಂಥವರು. ಇವರ ವ್ಯಾಸಂಗ ಇವರಿಗೆ 2001ರಲ್ಲಿ ಮಡಿಕೇರಿನಲ್ಲಿ ಈ ಗಾಂಜಾ ಬೆಳೀತಿದ್ದನ್ನು ತಡೆದು ಗಾಂಜಾ ಬೆಳೀತಿದ್ದನ್ನು ತಡೆದಿರೋದಕ್ಕೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಹಣನ ಅಂದರೆ ಕೋಟ್ಯಾಂತರ ರೂಪಾಯಿಯಷ್ಟು ಏನು ಗಾಂಜಾ ಬೆಳೀತಿದ್ರು ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಕ್ಕೆ ಇವರಿಗೆ ಒಂದು ಮುಖ್ಯಮಂತ್ರಿ ಪದಕವನ್ನು ಕೂಡ ಕೊಡ್ತಾರೆ. 2017ರಲ್ಲಿ ಇವರಿಗೆ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಪತಿ ಪದಕನೂ ಕೂಡ ಲಭಿಸ್ತದೆ. ಹಾಗೂ ಟೆನ್ನಿಸ್ ಪ್ಲೇಯರ್ ಕೂಡ ಹೌದು. ನಮ್ಮ ಕ್ರೀಡಾಂಗಣಕ್ಕೆ ಇನಾಗ್ರೇಷನ್ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿನೇ ನಮ್ಮ ಬಡಾವಣೆಯಲ್ಲಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವಾದರೂ ಭಾವಿಸ್ತೀವಿ. ಇಂಥವರ ಕಿರು ಪರಿಚಯನ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಿರೀಕ್ಷೆಯಲ್ಲಿ ಇದ್ದೀವಿ. ರಾಮಕೃಷ್ಣ ನಗರ ಹೆಚ್ ಬ್ಲಾಕ್, ಬಿ ಬ್ಲಾಕ್ ಮತ್ತು ಆರೋಗ್ಯ ನಗರ ನಿವಾಸಿಗಳ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಸಾಲುಮರದ ಕೃಷ್ಣನವರ ವಿದ್ಯಾನಗರದ ಭಾರತ್ ಮಾತಾ ಕಿ ಪ್ಲೀಸ್ ಸೈಲೆನ್ಸ್. ನಾನು ಒಬ್ಬ ಕ್ರೀಡಾಪಟು. ಯಾಕೆ ಸಣ್ಣ ವಯಸ್ಸಿಂದ ನಾನು ಶಟ್ಲ್ ಆಡ್ತಿದ್ದೆ, ಆಮೇಲೆ ಬ್ಯಾಡ್ಮಿಂಟನ್ ಆಡ್ತಿದ್ದೆ. ಪೊಲೀಸ್ ಇಲಾಖೆ ಸೇರಿದ ಮೇಲೆ ಟೆನ್ನಿಸ್. ಅದಕ್ಕೆ ಮುಂಚೆ ನಾನು ಕಾಲೇಜ್ ಲೆಕ್ಚರ್ ಆದಾಗ ಕ್ರಿಕೆಟ್ ಆಡ್ತಿದ್ದೆ. ನಾನು ವಿಜಯ ಕಾಲೇಜ್ ಬ್ಯಾಂಗ್ಳೂರು ಬಸವನಗುಡಿಯಲ್ಲಿದ್ದೆ. ನಾನು ಬೇರೆ RV ಕಾಲೇಜ್ ಮೇಲೆಲ್ಲ ಆಡಿದ್ವಿ ನಾವು ಆಗಿನ ಕಾಲದಲ್ಲಿ. ಸೊ ನಾನು ವಿಜಯ ಕಾಲೇಜಲ್ಲಿ ಇದ್ದಾಗ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿ ಬೇರೆ ಇದ್ದೆ ನಾನು. ನಮ್ಮ ಟೀಮಲ್ಲಿ ನಾನು ಕ್ರೈಸ್ಟ್ ಕಾಲೇಜ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ ನಾನು. ಮತ್ತು ಪೊಲೀಸ್ ಇಲಾಖೆ ಸೇರಿದ ಮೇಲೆ ನನ್ನ ಆಟ ಬದಲಾವಣೆ ಆಗೋಯ್ತು. ಇಲ್ಲಿ ಟೆನ್ನಿಸ್ ಆಡೋಕ್ಕೆ ಶುರು ಮಾಡಿದ್ವಿ. ಇಲ್ಲ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿ ನಮ್ಮ ನಾಗರಾಜದ ನಮ್ಮ ದುರ್ಗದವರು ಪೊಲೀಸ್ ಅಕಾಡೆಮಿಯಲ್ಲಿ ನಮಗೆಲ್ಲ ಪಾಠ ಮಾಡಿದ್ದವರು ಅವರು. ಸೊ ಎಲ್ಲ ನಮ್ಮ ಲಕ್ಕಿ ಮಾರ್ಗ ನಾನು ತಮಾಷೆ ಮಾಡ್ತೀವಿ. ಈ ವಯಸ್ಸಲ್ಲಿ ಇವರು ಇದು ಶಟ್ಲ್ ಆಡ್ತಾ ಇದ್ದಾರೆ. ಅವ್ರು ನೋಡಿ ಎಲ್ಲರೂ ಕೊಂಡವಾಗಿ ಆಗ್ತಿದೆ. ಮತ್ತು ಕೆಂಪೇಗೌಡ ಅವರೇ, ನ್ಯಾಯಾಧೀಶರ ಅವರೇ, ಪಿಲಿ ಅವರೇ. ಸೊ ಕ್ರೀಡೆಯಿಂದ ಏನಾಗ್ತದೆ, ಒಂದು ವೈಯಕ್ತಿಕವಾಗಿ ನಾವು ದೈಹಿಕವಾಗಿ ಬೆಳೀತಿದ್ವು. ಒಂದು ಎರಡನೇದು ಸುಮಾರು ಸಂಪರ್ಕ ಸಿಗ್ತದೆ. ಆ ಪೊಲೀಸ್ ಇಲಾಖೆ ಸೇರಿದ ಮೇಲೆ ಟೆನ್ನಿಸ್ ಶುರು ಮಾಡಿ ಪೊಲೀಸ್ ಅಕಾಡೆಮಿ ನಮ್ಮ ಮೈಸೂರಲ್ಲಿದ್ದಾಗ. ಇವತ್ತು ನಾನು ಟೆನ್ನಿಸ್ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನಾನು ಅಲ್ಲಿನ ನಮ್ಮ ಬ್ಯಾಟ್ಸ್ಮೆಟ್ ಬಾಲಕೃಷ್ಣ ಅಂತ ಇಲ್ಲಿ ಕಮಿಷನರ್ ಆಗಿದ್ದರು. ಅವರು ಇಲ್ಲಿ SP ಇಂಟೆಲಿಜೆನ್ಸ್ ನಮ್ಮ ಡೈರೆಕ್ಟರ್ ಪೊಲೀಸ್ ಅಕಾಡೆಮಿ, ಅವರು ನನ್ನ ಸ್ಟೂಡೆಂಟ್ಗಳು ಅವರು. ಸೊ ನಾವು ಟೆನ್ನಿಸ್ ಆಡಿದ್ವಿ. ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಇರೋದ್ರಿಂದ ನಾನೇ ಟೆನ್ನಿಸ್ ಆಡಿ ಶಟ್ಲು ಆಡ್ತಿದ್ವಿ ನಾವು.
ಶಟ್ಲಲ್ಲಿ ಸುಮಾರು ಪ್ರೈಸು ತೊಗೊಂಡಿದ್ದೆ ನಾನು. ನಮ್ಮದು ಯಾವುದೋ ಪೊಲೀಸಲ್ಲಿ ಇಂಟರ್ ಡಿಪಾರ್ಟ್ಮೆಂಟ್ ಕಾಂಪಿಟೇಷನ್ಸ್ ಇರ್ತದೆ. ಈ ಟೆನ್ನಿಸ್ ಎಷ್ಟು ಅಡಿಕ್ಟ್ ಆಗಿದೆ ಅಂದರೆ ನಮಗಿಲ್ಲಿ ಎಲ್ಲಿ ಕಮಿಷನರ್ ಇದ್ರು ಸುನೀಲ್ ಅಗರು ಅಲ್ಲಿ ಎಂಥ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇದ್ರೂ ನಾವು ಒಂದ್ಸರಿ ಟೆನ್ನಿಸ್ ಆಡಿ ಹೋದರೆ ಸ್ವಲ್ಪ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದು ರೀತಿ ಆರಾಮ ಸಿಗ್ತಿತ್ತು. ಅದು ವಾರ್ಮ್ ಅಪ್ ಆಗ್ತಿದೆ, ಮೆಂಟಲಿ ಫಿಸಿಕಲಿ ಕೂಲ್ ಆಗ್ತಿದೆ, ಏನೋ ಇದು ಆಗ್ತಿದೆ, ಗಾಬರಿ ಆಗ್ತಿರ್ಲಿಲ್ಲ ಅದು. ಸೊ ಆಟದಿಂದ ನಮಗೆ ಸುಮಾರು ಅನುಕೂಲ ಆಗಿದೆ. ಸೊ ಕರ್ನಾಟಕ ಪೊಲೀಸ್ ನಮ್ಮದು ಟೆನ್ನಿಸ್ ಒಂದು ಅಸೋಸಿಯೇಷನ್ ಇದೆ, ಅಲ್ಲಿಂದ ನಾವು ಬೇರೆ ಬೇರೆ ಸ್ಟೇಟ್ಗೆ ಹೋಗಿ ಆಡಿದ್ದೆ. ನಾವು ಯಾರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಒಳ್ಳೆ ಇದೇ ಬರ್ತದೆ ನಮಗೆ, ಮನಸ್ಸಿಗೆ ಒಳ್ಳೆ ಚಿಂತನೆಗಳೇ ಬರ್ತಾಯಿದೆ ನಮಗೆ, ನಮ್ಮ ಆರೋಗ್ಯದ ಬಗ್ಗೆ, ಬೇರೆಯವರ ಆರೋಗ್ಯದ ಬಗ್ಗೆ. ಸೊ ಬೇರೆ ಕೆಟ್ಟ ಯಾವುದೋ ಯೋಚನೆ ಮಾಡೋದಿಲ್ಲ ನಾವು. ಆ ರೀತಿ ಒಂದು ನಮ್ಮ ನಟರಾಜ್ ಸಾಹೇಬ್ರಿಗೂ ಒಳ್ಳೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾವಾಗ ನಾವು ಟೆನ್ನಿಸ್ ಇಲ್ಲ ಅಂದರೆ ನಾವು ಲಿಂಗಾಂಬುದಿ ಕೆರೆ ಇದು ಒಂಥರ ನಮಗೊಂದು ವರ ಅಂತ ಹೇಳ್ಬೋದು. ಇಲ್ಲಿ ಪಕ್ಕದಲ್ಲಿ ಇಷ್ಟೊಂದು ಕಾಡಿನ ಮಧ್ಯದಲ್ಲಿ ವಾಕ್ ಮಾಡೋದು ಎಷ್ಟು ಸಂತೋಷ ಆಗ್ತದೆ ಅಂದರೆ, ಸೊ ಟೆನ್ನಿಸ್ ಇಲ್ಲ ಅಂದರೆ ನಮಗೆ ಲಿಂಗಾಂಬುದಿ ಕೆರೆ. ಸೊ ಇವತ್ತು 2 ಇಲ್ಲ, ಬಟ್ ಇಲ್ಲಿ ಉದ್ಘಾಟನೆಗೆ ಬಂದಿದ್ವಿ ನಾವು ಇಲ್ಲಿ. ಅದು ಒಂದು ರೀತಿ ನಮಗೆ ಖುಷಿ ಆಗ್ತದೆ. ಯಾವಾಗ ಹೋಗುವಾಗ ನೋಡ್ಕೊಂಡು ಹೋಗೋದು, ಯಾಕೆ ಎಷ್ಟು ಯಾರ್ದು ಜಾಗ ಇದು ರಿಸರ್ವ್ ಫಾರೆಸ್ಟಿಗೆ ಸೇರಿದ ಇದಂತ. ಒಂದ್ಸರಿ ಕ್ಲೀನ್ ಆದಮೇಲೆ ಯಾರು ಕಾರ್ಪೊರೇಷನ್ ಮಾಡಿದಾರಾ, ಫಾರೆಸ್ಟ್ನವ್ರು ಮಾಡಿದಾರಾ ಗೊತ್ತಾಗಲಿಲ್ಲ. ಆಮೇಲೆ ನಮಗೆ ಗೊತ್ತಾಯ್ತು ಇದು ನಟರಾಜ್ ಅವ್ರು ಬಂದು ಹೇಳಿದರು, ಇಲ್ಲಿ ಒಂದೆಲ್ಲ ಕೋರ್ಟ್ಗಳು ಮಾಡ್ತಾಯಿದ್ವಿ, ಶಟಲ್ ಕೋರ್ಟ್ ಮಾಡ್ತಾಯಿದ್ವಿ ಅಂತ. ಹಾಗೆ ನಾವು ಟೆನ್ನಿಸ್ ಕೋರ್ಟ್ ಒಂದು ಮಾಡಿಬಿಡಿ ಅಂತ ಹೇಳ್ತೀವಿ. ನನಗೆ ಬೇರೆ ಬೇರೆ ನಮ್ಮ ಬ್ಯಾಸ್ಕೆಟ್ಬಾಲ್, ವಾಲಿಬಾಲ್, ಶಟಲ್, ಟೆನ್ನಿಸ್ ಬೇರೆ ಬೇರೆ ಕ್ರೀಡೆ ಇದ್ದರೆ ಎಲ್ರಿಗೂ ಒಂದು ರೀತಿ, ಯಾಕಂದ್ರೆ ಎಲ್ರಿಗೂ ಬೇರೆ ಬೇರೆ ಆಸಕ್ತಿ. ಕೆಲವು ಶಟ್ಲ್ ಆಡ್ತಾರೆ, ಕೆಲವು ಟೆನ್ನಿಸ್ ಆಡ್ತಾರೆ, ಕೆಲವರು ಥ್ರೋಬಾಲ್ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ. ಇದು ನಮಗೆ ಜಾಗ ಇರೋದ್ರಿಂದ ಅವಕಾಶವನ್ನು ಮಾಡ್ಬೋದು. ಸೊ ಆಟ ಆಡೋದ್ರಿಂದ ಏನಾಗ್ತದೆ, ಎಲ್ಲ ಒಂಥರ ಫ್ರೆಂಡ್ಶಿಪ್ ಆಗಿರ್ತೀವಿ, ಖುಷಿಯಲ್ಲಿರ್ತೀವಿ. ಆಮೇಲೆ ಮಾರ್ನಿಂಗ್ ಏನು ಕೆಲಸ ಅದು ಬಿಟ್ಬಿಟ್ಟು ಆಟಕ್ಕೆ ಬಂದುಬಿಡ್ತೀವಿ ನಾವು. ಸೊ ನಾವು ದೈಹಿಕವಾಗಿ ಆರೋಗ್ಯವಾಗಿರ್ತೀವಿ, ಮಾನಸಿಕವಾಗಿ ಆರೋಗ್ಯವಾಗಿರ್ತೀವಿ. ಅಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ನಟರಾಜ್ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ದಿನ ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಕರೆಸಿದ ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಿರಿಯ ನಾಗರಿಕರು ತುಂಬ ಇದ್ದಾರೆ, ಎಲ್ಲ ನಾವು ಸೀನಿಯರ್ ಸಿಟಿಜನ್ಸು. ಯಾರು ನಿಮಗೆಲ್ಲ ಸೀನಿಯರ್ ಸಿಟಿಜನ್ಸ್ ಹೇಳಾಗ ಎಲ್ಲ ಯುವಕರಾಗಿನೇ ಇರ್ತೀವಿ. ಆಟ ಆಡೋದ ನಮ್ಮ ವಯಸ್ಸಿಗೆ ಗೊತ್ತಾಗಲ್ಲ, ನಿಮ್ಮ ವಯಸ್ಸಿಗೆ ಗೊತ್ತಾಗಲ್ಲ. ನಾವು ಹೇಳಿದ ಮೇಲೆ ಅಥವಾ ನಮ್ಮ ಸರ್ಟಿಫಿಕೇಟ್ ನೋಡಿದ ಮೇಲೆ ಕೆಲವ್ರಿಗೆ ಗೊತ್ತಾಗ್ತದೆ ಅದು. ಸೊ ಹಾಗೆ ಆಡ್ತಾ ಇರಬೇಕು, ಖುಷಿಯಲ್ಲೇ ಇರಬೇಕು, ಸಂತೋಷವಾಗಿರಬೇಕು. ಸೊ ನನ್ನನ್ನು ಉದ್ಘಾಟನೆಗೆ ನಾನು ಕರೆಸಿ ಉದ್ಘಾಟನೆ ಮಾಡಿದ್ದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತೇನೆ. ನಮ್ಮ ಅಧ್ಯಕ್ಷರೇ ಹಾಗೂ ಕ್ರೀಡಾಭಿಮಾನಿಗಳೇ, ಇದೊಂಥರ ಸುದಿನ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಇಲ್ಲಿ ಕಾಡು ಬೆಳೆದಿದ್ದು ನೋಡಿದಾಗ ಯಾತಿಗೆ ಇಲ್ಲಿ ಕಾಡು ಬೆಳೆದಿದೆ, ನಮ್ಮ ಇವರು ರಾಜೇಂದ್ರ ಅವ್ರು ಹೇಳಿದ್ರು ಈಗ ಕಾಡು ಬೆಳೆದಿದೆ, ಯಾತಿಗೆ ಇದು ಹೆಂಗಾಗಿದೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತೀನಿ ಅಂತ. ನಾನು ಕೂಡ ಅವರ ಅನಿಸಿಕೆಯನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಸದುಪಯೋಗ ಪಡಿಸಲಿಕ್ಕೆ ಪ್ರಮುಖ ಕಾರಣ ನಮ್ಮ ನಟರಾಜ್ ಅವರು ಅಂತಂದರೆ ಅದರಲ್ಲಿ ಏನು ಅತಿಶಯೋಕ್ತಿ ಅಂತ ಖಂಡಿತ ಇಲ್ಲ. ಇವರು ನಮ್ಮ ವಿಶ್ವನಾಥ್ ಅವರು ಕೂಡ ನನಗೆ ಸೀನಿಯರ್. ಅವರು ನನಗೆ ಕೆಲವು 3 ವರ್ಷ ಸೀನಿಯರ್ ನನಗೆ ಲಾಕಲಿನಲ್ಲಿ. ಅವರು ಕೂಡ ಇದರಲ್ಲಿ ತಮ್ಮ ಕ್ಷೇತ್ರದ ಅನುದಾನದ ಅಡಿಯಲ್ಲಿ ಹಣನ ಕೊಟ್ಟಿರೋದು ನಮ್ಮ ಹಿತದೃಷ್ಟಿಯಿಂದ ಕೊಟ್ಟಿದ್ದಾರೆ. ಅದನ್ನು ನಾವು ಯಾವಾಗಲೂ ಸ್ಮರಿಸ್ಕೊಳ್ಬೇಕಲ್ಲ, ಅದರಲ್ಲೇನು ತಪ್ಪೇನಿಲ್ಲ. ಮೊದಲೇ ಹೇಳಿದಾಗೆ ಹೆಲ್ತಿ ಮೈಂಡ್ ಇದು ಹೆಲ್ತಿ ಬಾಡಿ ಅಂತ ಹೇಳ್ತಾರೆ. ನಮ್ಗೆ ಹೆಲ್ತಿ ಬಾಡಿ ಇರಬೇಕು ಅಂತಂದರೆ ಕ್ರೀಡೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಕ್ರೀಡೆಯಲ್ಲಿ ಇದ್ದಾಗ ನಮಗೆ ಇವ್ರು ಹೇಳಿದಾಗ, ರಾಜೇಂದ್ರ ಅವರು ಹೇಳಿದಾಗೆ ನಮ್ಮ ವಯಸ್ಸುಗಳು ಗೊತ್ತಾಗಲ್ಲ, ನಮ್ಮ ಲಿಂಗಗಳು ಗೊತ್ತಾಗಲ್ಲ, ನಮ್ಮ ಜಾತಿ ಧರ್ಮ ಯಾವುದೂ ಗೊತ್ತಾಗಲ್ಲ. ನಾವೆಲ್ಲ ಮನುಷ್ಯರು ಅಷ್ಟೇ. ನಾವು ಎಲ್ಲವನ್ನೂ ಮಾಡ್ತಾ ನಾವು ಆಟ ಆಡ್ತೀವಿ, ಎಲ್ಲವನ್ನೂ ನಾವು ಎಲ್ಲರೂ ಸೇರಿಕೊಂಡು ಆಟ ಆಡ್ತೀವಿ. ಅದನ್ನು ನಮಗೆ ಅದು ನಾವು ವಿಲ್ ಬಿಕಮ್ ಯಂಗ್. ನಾವು ಹೇಳಿದ್ರೆ ಈಗ ಎಲ್ಲರೂ ಹೆಂಗೆ ಸೀನಿಯರ್ ಸಿಟಿಸನ್ಸ್ ಅಲ್ಲ, ಯಂಗ್ಸ್ಟರ್ಸ್ ಅನ್ನೋ ಫೀಲಿಂಗ್ ಬರೋದು ನಮಗೆ ಅಲ್ಲಿ ಆಟದ ಮೈದಾನದಲ್ಲಿ ಇಳಿದಾಗಲೇ ಇಲ್ಲ. ಅದಕ್ಕೆ ಅನುವು ಮಾಡಿಕೊಟ್ಟವರು
ಪರ್ಮನೆಂಟಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನು ನಟರಾಜ್ ಅವರಿಗೆ ಎಷ್ಟು ಹೇಳಿದ್ರು ಧನ್ಯವಾದಗಳು ಹೇಳಿದ್ರೆ ತಪ್ಪಾಗಲ್ಲ. ಇದನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಲಕ್ಕಿಮಾರ್ ಅವರು ಮತ್ತು ನರಕೇಶಿ ಅವರು ಮತ್ತು ಇನ್ನೂ ಅನೇಕರು ಕಾರಣರಾಗಿದ್ದಾರೆ ಅಂತ ನನಗೆ ತಿಳಿದು ಬಂತು. ಅವರ ಹೋರಾಟ ಫಲದಿಂದ ಈ ಜಾಗ ಉಳ್ಕೊಂಡಿದೆ. ಇಲ್ಲ ಅಂತಂದರೆ ಇದನ್ನು ನಿವೇಶನಗಳನ್ನಾಗಿ ಮಾರ್ಪಾಡು ಮಾಡಿ ಹೋಗ್ತಿರ್ತದೆ. ಇದನ್ನು ಉಳಿಸ್ಕೊಳ್ಳಿಕ್ಕೆ ಕಾರಣದಂತಹ ಲಕ್ಕಿಮಾರ್ ಅವರಿಗೆ ಮತ್ತು ಅವರ ಜೊತೆ ಕೈ ಜೋಡಿಸೋದಕ್ಕೆ ನನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲೇ ಹೇಳಿದಾಗೆ ಎ ಹೆಲ್ತಿ ಮೈಂಡ್ ಈಸ್ ಇನ್ ಎ ಹೆಲ್ತಿ ಬಾಡಿ ಅಂತ ಹೇಳಿದಂಗೆ ನಾವು ಹೆಲ್ತಿ ಬಾಡಿನ ಸಂರಕ್ಷಿಸ್ಕೊಳ್ಳೋಕ್ಕೆ ಒಂದು ಕಾರಣಕರ್ತರಾಗಿರ್ತಾರೆ ಇಲ್ಲಿರೋರು ಎಲ್ಲರೂ. ಪ್ರಮುಖವಾಗಿ ನಟರಾಜು ಹಾಗೂ ಅವ್ರ ತಂಡದವರು ಇದಕ್ಕೆ ಕಾರಣರಾಗಿರ್ತಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಅವ್ರು ಮಾಡಿರುವಂತಹ ಉಪಕಾರವನ್ನು ಸ್ಮರಿಸ್ಕೊಳ್ತಾ ನಾವು ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆ ಉತ್ತಮ ಕ್ರೀಡಾಪಟುಗಳು. ಆಟ ಆಡಿ ಆರೋಗ್ಯ ಕಾಪಾಡೋದು. ಎಷ್ಟು ಆಡ್ತೀವೋ ಅಷ್ಟು ಆರೋಗ್ಯ ಒಳ್ಳೆಯದಾಗುತ್ತೆ. ನಮ್ಮ ಆರೋಗ್ಯ ಒಳ್ಳೆಯದಾದರೆ ಬಡಾವಣೆ ಆರೋಗ್ಯ ಒಳ್ಳೆಯದಿರುತ್ತೆ. ನಮ್ಗೆ ಬೇಕಿರುವಂಥದ್ದು ಈಗ ಅವ್ರು ಹೇಳಿದರು ಸೀನಿಯರ್ ಅಂತೇಳಿ. ಈಗ ಸೀನಿಯರ್ನಲ್ಲಿ ಇನ್ನೊಂದು ಕ್ಯಾಟಗರಿ ಶುರುವಾಗಿದೆ, ಸೂಪರ್ ಸೀನಿಯರ್. ನಾವೆಲ್ಲ ಆ ಕಡೆ ಜಾರಿದ್ದೀವಿ. ಅದರಿಂದಾಗಿ ಯಂಗ್ಸ್ಟರ್ ಇದ್ದವರು ಆಟ ಆಡ್ತಾ ಆರೋಗ್ಯವನ್ನು ಕಾಪಾಡಿ ಬಡಾವಣೆ ಆರೋಗ್ಯವನ್ನು ಕೂಡ ಕಾಪಾಡಬೇಕು ಅಂತೇಳಿ ಹೇಳಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಈಗ ಒಂದು ಔಪಚಾರಿಕವಾಗಿ ಎಲ್ರಿಗೂ ಒಂದು ವಂದನೆಗಳನ್ನು ನಮ್ಮ ಸೋಮಣ್ಣರವರು ಹೇಳ್ತಾರೆ, ನಿರ್ದೇಶಕರು. ಸ್ನೇಹಿತರೆ, ಕಾಫಿ ಚಹಾ ಗಲಾಟೆ ಮಾಡಬೇಡಿ. ಪರವಾಗಿ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಆಹ್ವಾನವನ್ನು ಸ್ವೀಕರಿಸಿ ಈ ನೂತನ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ರಾಜೇಂದ್ರ ಪ್ರಸಾದ್ರವರಿಗೆ ನಮ್ಮ ರಾಮಕೃಷ್ಣ ನಗರದ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ನಿವಾಸಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕಿಣಿಯವರು ಅವರಿಗೆ ಸನ್ಮಾನ. ನಮ್ಮ ಈ ಗುತ್ತಿಗೆದಾರರಾದ ಕುಮಾರ್ ಅವರು ಬರಬೇಕು. ಸೊ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನದಿಂದ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನಿವಾಸಿಗಳ ಪರವಾಗಿ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಹೇಳ್ತೇನೆ. ಹಾಗೂ ಇದೆಲ್ಲರ ಒಂದು ಶ್ರಮ ಅಂತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ನಟರಾಜರವರು ಸೊ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ವೈಯಕ್ತಿಕವಾಗಿ ಸೊ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಕೆಂಪೇಗೌಡರು ಕೂಡ ಸೊ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರವಾಗಿ ನಾನು ವೈಯಕ್ತಿಕವಾಗಿ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನೀವೆಲ್ಲ ಬಂದು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಾ. ಸೊ ಒಂದು ಲಘು ಉಪಹಾರ ಜೊತೆಗೆ ಸೊ ಪತ್ರಕರ್ತರು, ಮಾಧ್ಯಮದವರು ಮತ್ತು ವಿಡಿಯೋ ಸೊ ಇವ್ರಿಗೂ ಕೂಡ ನಾನು ನಮ್ಮ ಸಂಘದ ಪರವಾಗಿ ಅವ್ರಿಗೂ ಕೂಡ ವಂದನೆಗಳನ್ನು ಹೇಳ್ತೇನೆ. ಸೊ ದಯವಿಟ್ಟು ಎಲ್ಲರೂ ಲಘು ಉಪಹಾರ ಮತ್ತು ಚಹಾ ಇದೆ, ಸೊ ಅದನ್ನು ಸ್ವೀಕರಿಸಿ ಸೊ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪದಾಧಿಕಾರಿಗಳು ಕೂಡ ಈ ನಮ್ಮ ಆಹ್ವಾನಕ್ಕೆ ಬಂದು ಸೊ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಸುರಭಿ ಸಮಾಜ ಮಹಿಳಾ ಸಂಘಕ್ಕೂ ಕೂಡ ನಾನು ನಮ್ಮ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುಮಾರ್ ಅವರು ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು, ಸನ್ಮಾನವನ್ನು ಮಾಡಿದಂಥ ಎಲ್ಲ ಗಣ್ಯ ಅಧಿಕಾರಿಗಳಿಗೆ ಮತ್ತು ಕುಮಾರ್ ಅವರಿಗೆ ಧನ್ಯವಾದಗಳು.